Hi everyone, I hope all of you doing well and great job. Okay, don't worry. Today I'm going to tell one thing about a book. That book called Ikigai. ಸೊ ನಿಮಗೆ ಸೌಭಾಗ್ಯ ಬೆಳಿಗ್ಗೆ ಮಾಡ್ಕೊಟ್ಟು IPS ಅಧಿಕಾರಿ ಕರ್ನಾಟಕದಲ್ಲಿ ಫಸ್ಟ್ನೇ ರ್ಯಾಂಕ್ 100 ರ್ಯಾಂಕ್ ಅವರು 100 ನಾಟ್ 1 ಅಷ್ಟೇ. ಓಕೆ, ಅವರು ರೆಫರ್ ಮಾಡಿದ್ದಿದೆ ಬುಕ್, ಅಂದರೆ ಅವ್ರು ರೆಫರ್ ಮಾಡಿರೋದಕ್ಕೆ ನೀವು ರೆಫರ್ ಮಾಡಿ ಅಂತಲ್ಲ. ಸೊ ಫಾರ್ ಇನ್ಫಾರ್ಮೇಷನ್ಗೋಸ್ಕರ ಓದಿ, ನಿಮ್ಗೆ ಏನಾರು ಬೋರ್ ಆದರೆ UPSC ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ರೆ ಅಂತ ನನ್ನ ಒಪಿನಿಯನ್. ಸೊ ಈ ಬುಕ್ಕ ನಾನು ಓದಿದ್ದೀನಿ ಕನ್ನಡದಲ್ಲಿ, ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲಿದೆ. ಸೊ ನಾನು ಕನ್ನಡದಲ್ಲಿ ತರಿಸಿದ್ದೆ, ನೋಡೋಣ ಯಾವ ಥರ ಇರುತ್ತೆ. ಕನ್ನಡ ಸ್ವಲ್ಪ ಇಂಪ್ರೂವ್ ಆಗಿದೆ, ಬಿಕಾಸ್ ಏನೋ ಆಫ್ಟರ್ ನಮ್ಮದು 10th ಆದಮೇಲೆ ಅಷ್ಟೇ ಕನ್ನಡ, ಆಫ್ಟರ್ ಟಚ್ ಹೋಗ್ಬಿಡುತ್ತೆ ಕನ್ನಡ. ಇಂಜಿನಿಯರಿಂಗ್ ಬಂದ ಮೇಲೆ ಒಂದು ಕನ್ನಡ ಬಿಡಿ, ದಟ್ ಈಸ್ ಹೇಳೋಕ್ಕಾಗಲ್ಲ, ಅದು ಫುಲ್ ಟಚ್ ಹೋಗಿರುತ್ತೆ ಅದು. ದಟ್ಸ್ ವೈ ಕನ್ನಡದಲ್ಲಿ ಓದೋಣ ಅಂತ ತರಿಸಿದೆ ಬುಕ್ಕ. ಚೆನ್ನಾಗಿದೆ ಬುಕ್ಕು. ಇದು ರಿಲೇಟೆಡ್ ಟು ಪೀಪಲ್ ಯಾರು ವಾಸ ಮಾಡ್ತಾರಲ್ಲ. ಒಂದು ಜಪಾನಲ್ಲಿ ಒಂದು ಹಳ್ಳಿ ಇದೆ, ಪ್ಲೇಸು ಅದು ಒಕಿನಾವಾ ಅಂತ. ಆ ಪ್ಲೇಸಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ 80+ ಆ್ಯಂಡ್ 100+ ಬದುಕಿರೋರು ಇದ್ದಾರೆ, ಆ್ಯಂಡ್ ಗಿನ್ನಿಸ್ ರೆಕಾರ್ಡ್ ಆಗಿರೋರು ಇದ್ದಾರೆ. ಓಕೆನಾ, ಏಜ್ನ ಬಿಟ್ ಮಾಡಿ. ಸೊ ಬುಕ್ಕು ಚೆನ್ನಾಗಿದೆ, ಆ್ಯಂಡ್ ಅವರು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಆ್ಯಂಡ್ ಏನಕ್ಕೆ ವಾಟ್ ಈಸ್ ದ ಸೀಕ್ರೆಟ್ಸ್, ಏನಕ್ಕೆ ಅವರು ಅಷ್ಟು ದಿನ ಬದುಕ್ತಾರೆ ಎಲ್ಲ. ಸ್ಟ್ರೆಸ್ ಇರ್ಬೋದು, ರಿಲೀಫ್ ಇರ್ಬೋದು. ಸ್ಟ್ರೆಸ್ ಹೆವಿ ನಮ್ಮ ಅರ್ಬನ್ ರೂರಲ್ ಏರಿಯಾಸ್ ಇರೋರಿಗೆ ಸ್ವಲ್ಪ, ಬಟ್ ಆ ಪ್ಲೇಸಲ್ಲಿ ಯಾವ ಥರ. ಸೊ ದೇ ಮೋರ್ ವ್ಯಾಲ್ಯೂ ಫಾರ್ ಲೈಫ್ ದ್ಯಾನ್ ಮನಿ. ಓಕೆನಾ, ದಟ್ಸ್ ವೈ ದೇ ಲೀವ್ಡ್ ಅರೌಂಡ್ 100+. So this is small message, and about book, this is not any promotional video, this is for recommendation for you guys, for improving your knowledge and information, especially knowledge. Okay, because knowledge is critical, that's why I emphasize. So if you have any doubt regarding UPSC and any other doubts, just comment or message me, I will update regarding your doubts. Thank you guys, thank you for watching at the end. Thank you for your support. Thank you guys.